ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ಕೂಡ ನಾನು ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಫಸ್ಟ್ ಇಯರ್ BA ಅವರಿಗೆ ಅರ್ಥಶಾಸ್ತ್ರದಲ್ಲಿ ಇರುವಂತಹ ಒಂದು ಪೆಂಡಿಂಗ್ ಚಾಪ್ಟರ್, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಚಾಪ್ಟರ್ ಬಗ್ಗೆ ನಾನು ಇವತ್ತು ಕ್ಲಾಸ್ ನ ಈಸಿಯಾಗಿ ಸರಳವಾಗಿ ಅರ್ಥ ಮಾಡಿಸ್ತೇನೆ. ಸೊ ಆ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಉತ್ಪಾದನಾ ಸಾಧ್ಯತೆ ರೇಖೆ. ಅದು ತುಂಬಾ ಇಂಪಾರ್ಟೆಂಟ್, 10 ಮಾರ್ಕ್ಸ್ ಗೆಲ್ಲ ಕೇಳುವಂತಹ ಕ್ವಶನ್ ಅದಾಗಿರುತ್ತೆ. ಸೊ ಆ ಚಾಪ್ಟರ್ ಬಗ್ಗೆ ನಾನು ಈಸಿಯಾಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ, ಅರ್ಥ ಮಾಡಿಸ್ತಾ ಹೋಗ್ತೇನೆ. ಸೊ ಮೊದಲಿಗೆ ಉತ್ಪಾದನಾ ಸಾಧ್ಯತಾ ರೇಖೆ ಅಂದ್ರೆ ಏನು ಅಂತ ನಾವು ನೋಡೋಣ. ಇಂಗ್ಲಿಷ್ ನಲ್ಲಿ ಇದನ್ನ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಕರೀತಾರೆ. PPC, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಹೇಳ್ತಾರೆ. ನಾವು ದಿನನಿತ್ಯದ ಜೀವನದಲ್ಲಿ ನೋಡಿದ್ರೆ ನಮ್ಮ ಬಳಿ ಎಲ್ಲವೂ ಬೇಕಾದಷ್ಟು ಇರುವುದಿಲ್ಲ. ನಮ್ಮ ಬಳಿ ಸೀಮಿತ ಹಣ ಇರ್ತದೆ, ಸಮಯ ಸೀಮಿತ ಆಗಿರ್ತದೆ, ಹಾಗೆ ಜಾಗವೂ ಕೂಡ ಸೀಮಿತ ಆಗಿರ್ತದೆ. ಆದ್ರಿಂದ ನಮ್ಗೆ ಯಾವುದನ್ನ ಮೊದಲು ಮಾಡಬೇಕು, ಯಾವುದನ್ನ ನಂತರ ಮಾಡಬೇಕು ಎಂದು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಒಂದು ದೇಶದ ವಿಷಯದಲ್ಲೂ ಕೂಡ ಹಾಗೇನೆ. ಒಂದು ದೇಶದ ಬಳಿ ಭೂಮಿ, ಕಾರ್ಮಿಕರು, ಬಂಡವಾಳ, ಕಚ್ಚಾ ವಸ್ತುಗಳು, ಯಂತ್ರಗಳು ಮತ್ತೆ ಸಮಯ ಇವೆ. ಆದರೆ ಇವೆಲ್ಲವೂ ಕೂಡ ಸೀಮಿತ ಪ್ರಮಾಣದಲ್ಲಿ ಇರುತ್ತವೆ. ಆದ್ದರಿಂದ ಒಂದು ದೇಶಕ್ಕೆ ತನ್ನಲ್ಲಿರುವ ಸೀಮಿತ ಸಂಪನ್ಮೂಲಗಳನ್ನ ಬಳಸಿಕೊಂಡು ಎಲ್ಲ ವಸ್ತುಗಳನ್ನ ಬೇಕಾದಷ್ಟು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಎಲ್ಲವೂ ಸೀಮಿತ ಒಂದು ಅವಧಿ ಅಂಶದಲ್ಲಿ ಇರ್ತದೆ. ಆದ ಕಾರಣ ಸೀಮಿತ ಸಂಪನ್ಮೂಲಗಳನ್ನ ಬಳಸಿಕೊಂಡು ಎಲ್ಲ ವಸ್ತುಗಳನ್ನ ಎಷ್ಟು ಬೇಕೋ ಅಷ್ಟನ್ನ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿಂದಲೇ ಉತ್ಪಾದನಾ ಸಾಧ್ಯತೆ ರೇಖೆ ಎನ್ನುವಂತಹ ಪರಿಕಲ್ಪನೆ ಬರುತ್ತೆ. ಈಗ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಈಗಾಗಲೇ ಹೇಳಿದಂತೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಸಂಕ್ಷಿಪ್ತವಾಗಿ PPC ಅಂತ ಕರೀತಾರೆ. ಇನ್ನು ಇದನ್ನ ಸರಳವಾಗಿ ಹೇಳುವುದಾದ್ರೆ, ಲಭ್ಯವಿರುವ ಸೀಮಿತ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಮತ್ತೆ ಸಮರ್ಥವಾಗಿ ಬಳಸಿಕೊಂಡು ಎರಡು ವಸ್ತುಗಳನ್ನು ವಿವಿಧ ಪ್ರಮಾಣದಲ್ಲಿ ಉತ್ಪಾದಿಸಬಹುದಾದ ಗರಿಷ್ಠ ಸಾಧ್ಯತೆಗಳನ್ನ ತೋರಿಸುವಂತಹ ರೇಖೆಯೇ ಉತ್ಪಾದನಾ ಸಾಧ್ಯತಾ ರೇಖೆ. ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ನಾನೊಂದು ಉದಾಹರಣೆ ಮುಖಾಂತರ ಹೇಳ್ತೇನೆ. ಒಂದು ದೇಶದಲ್ಲಿ ಕೇವಲ 2 ವಸ್ತುಗಳನ್ನ ಉತ್ಪಾದಿಸಲಾಗ್ತದೆ ಅನ್ಕೊಳ್ಳೋಣ. ಒಂದು ಅಕ್ಕಿ, ಇನ್ನೊಂದು ಬಟ್ಟೆ. ಆ ದೇಶದ ಬಳಿ ನಿರ್ದಿಷ್ಟ ಪ್ರಮಾಣದ ಭೂಮಿ, ಕಾರ್ಮಿಕರು, ಯಂತ್ರಗಳು ಮತ್ತೆ ಬಂಡವಾಳ ಇದೆ. ಈಗ ದೇಶ ತನ್ನ ಎಲ್ಲ ಸಂಪನ್ಮೂಲಗಳನ್ನ ಬಳಸಿಕೊಂಡು ಅಕ್ಕಿ ಮತ್ತೆ ಬಟ್ಟೆಯನ್ನ ಉತ್ಪಾದಿಸಬೇಕಾಗ್ತದೆ. ಒಂದು ವೇಳೆ ದೇಶ ತನ್ನ ಎಲ್ಲ ಸಂಪನ್ಮೂಲಗಳನ್ನ ಅಕ್ಕಿ ಉತ್ಪಾದನೆಗೆ ಬಳಸಿದ್ರೆ ಅಲ್ಲಿ ಹೆಚ್ಚು ಪ್ರಮಾಣದ ಅಕ್ಕಿಯನ್ನು ಉತ್ಪಾದಿಸಬಹುದು. ಆದ್ರೆ ಸಮಸ್ಯೆ ಇಲ್ಲಿ ಏನಂತಂದ್ರೆ ಬಟ್ಟೆ ಉತ್ಪಾದಿಸಲು ಆಗ ನಮ್ಗೆ ಸಂಪನ್ಮೂಲಗಳು ಉಳಿಯುವುದಿಲ್ಲ. ಅದೇ ರೀತಿ ದೇಶ ಎಲ್ಲ ಸಂಪನ್ಮೂಲಗಳನ್ನ ಬಳಸಿಕೊಂಡು ಬಟ್ಟೆ ಉತ್ಪಾದನೆಗೆ ಅದನ್ನ ಬಳಸ್ಕೊಂಡ್ರೆ ಹೆಚ್ಚು ಬಟ್ಟೆಯನ್ನ ಉತ್ಪಾದಿಸಬಹುದು. ಆದ್ರೆ ಅಕ್ಕಿಯನ್ನ ಉತ್ಪಾದನೆ ಮಾಡಲು ಇಲ್ಲಿ ಸಂಪನ್ಮೂಲಗಳು ಉಳಿಯುವುದಿಲ್ಲ. ಹೀಗಾಗಿ ದೇಶದ ಮುಂದೆ ಯಾವಾಗಲೂ ಒಂದು ಆಯ್ಕೆಯ ಸಮಸ್ಯೆ ಇರುತ್ತೆ. ಅಂದ್ರೆ ಅಕ್ಕಿಯನ್ನ ಎಷ್ಟು ಉತ್ಪಾದಿಸಬೇಕು, ಬಟ್ಟೆಯನ್ನ ಎಷ್ಟು ಉತ್ಪಾದಿಸಬೇಕು, ಎರಡನ್ನ ಸಮತೋಲನವಾಗಿ ಎಷ್ಟು ಉತ್ಪಾದಿಸಬೇಕು, ಇದನ್ನ ಅರ್ಥ ಮಾಡಿಕೊಳ್ಳಲು ಉತ್ಪಾದನಾ ರೇಖೆ ಸಹಾಯ ಮಾಡುತ್ತದೆ. ಅರ್ಥ ಆಯ್ತಲ್ವಾ? ಎಷ್ಟು ಅಂದ್ರೆ ಎಷ್ಟನ್ನ ಅಂದ್ರೆ ಇದನ್ನ ಈಗ ನಮ್ಗೆ ಮೊದಲನೇ ಹೇಳಿದ ಹಾಗೆ ಪಾಯಿಂಟ್ ಅನ್ನ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಸೀಮಿತವಿರುವಂತಹ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಮತ್ತೆ ಸಮರ್ಥಕವಾಗಿ ಬಳಸಿಕೊಂಡು ಎರಡು ವಸ್ತುಗಳನ್ನ ವಿವಿಧ ಪ್ರಮಾಣದಲ್ಲಿ ಉತ್ಪಾದಿಸಬಹುದಾದ ಗರಿಷ್ಠ ಸಾಧ್ಯತೆಗಳನ್ನ ತೋರಿಸುವಂತಹ ರೇಖೆಯೇ ಉತ್ಪಾದನಾ ರೇಖೆ. ಈಗ ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯಗಳನ್ನ ಗಮನಿಸಬೇಕಾಗ್ತದೆ. ಉತ್ಪಾದನಾ ಸಾಧ್ಯತಾ ರೇಖೆ 2 ವಸ್ತುಗಳ ಉತ್ಪಾದನಾ ಸಂಯೋಜನೆಗಳನ್ನ ತೋರಿಸ್ತದೆ. ಅಂದ್ರೆ 2 ವಸ್ತುಗಳ ಉತ್ಪಾದನೆಯ ಸಂಯೋಜನೆಯನ್ನ ಯಾವಾಗ್ಲೂ ಉತ್ಪಾದನಾ ರೇಖೆ ತೋರಿಸ್ತದೆ. ಅಂದ್ರೆ ಒಂದು ದೇಶ ತನ್ನ ಸೀಮಿತ ಸಂಪನ್ಮೂಲಗಳನ್ನ ಬಳಸಿಕೊಂಡು ಅಕ್ಕಿ ಮತ್ತೆ ಬಟ್ಟೆಯನ್ನ, ನೀವು ಯಾವುದೇ ಎಕ್ಸಾಂಪಲ್ ಕೊಡ್ಬೋದು, ಅಕ್ಕಿ ಮತ್ತೆ ಬಟ್ಟೆಯನ್ನ ಯಾವ ಪ್ರಮಾಣದಲ್ಲಿ ಉತ್ಪಾದಿಸಬಹುದು ಎಂಬುದನ್ನ ಇದು ತೋರಿಸ್ತದೆ. ಉದಾಹರಣೆಗಾಗಿ ಹೇಳುವುದಾದ್ರೆ, ಒಂದು ದೇಶದ ಬಳಿ ಇರುವ ಸಂಪನ್ಮೂಲಗಳಿಂದ ಅದು ಗರಿಷ್ಠವಾಗಿ 10 ಘಟಕ ಅಕ್ಕಿ ಮತ್ತೆ 10 ಘಟಕ ಬಟ್ಟೆಯನ್ನ ಉತ್ಪಾದಿಸಬಹುದು ಅನ್ಕೊಳ್ಳೋಣ. ಎಲ್ಲ ಸಂಪನ್ಮೂಲಗಳನ್ನ ಅಕ್ಕಿಗೆ ಬಳಸಿದ್ರೆ ಅಲ್ಲಿ 10 ಘಟಕ ಅಕ್ಕಿಯನ್ನ ನಾವು ಪಡಿತೀವಿ, ಆದ್ರೆ ಬಟ್ಟೆ 0 ಆಗುತ್ತೆ. ಆದ್ರೆ ಕೆಲವು ಸಂಪನ್ಮೂಲಗಳನ್ನ ಬಟ್ಟೆಗೆ ವರ್ಗಾಯಿಸಿದ್ರೆ ಅಲ್ಲಿ ಅಕ್ಕಿ ಘಟಕ 8 ಆಗಿ 2 ಘಟಕ ಬಟ್ಟೆಯನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೆಲವು ಸಂಪನ್ಮೂಲಗಳನ್ನ ಬಟ್ಟೆಗೆನೆ ವರ್ಗಾಯಿಸಿದಾಗ 6 ಘಟಕ ಅಕ್ಕಿ ಆಗಿ ಅಲ್ಲಿ 4 ಘಟಕ ಬಟ್ಟೆ ಉತ್ಪಾದನೆ ಆಗ್ತದೆ. ಹೀಗೆ 4 ಘಟಕ ಅಕ್ಕಿ 6 ಘಟಕ ಬಟ್ಟೆ, 2 ಘಟಕ ಅಕ್ಕಿ 8 ಘಟಕ ಬಟ್ಟೆ. ಹೀಗೆ ಅಂದ್ರೆ ಒಂದು ಕಡೆ ನಾವು ಎಕ್ಸ್ಟ್ರಾ ಜಾಸ್ತಿ ಸಂಪನ್ಮೂಲ ಹಾಕಿದಾಗ ಇನ್ನೊಂದು ಕಡೆ ಕಡಿಮೆ ಆಗ್ತದೆ, ಅಲ್ಲಿನ ಉತ್ಪಾದನೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಹೀಗೇನೆ ಕೊನೆಗೆ ಎಲ್ಲ ಸಂಪನ್ಮೂಲಗಳನ್ನ ಬಟ್ಟೆಗೆ ನಾವು ಬಳಸಿದ್ರೆ ಇಲ್ಲಿ ಘಟಕ ಅಕ್ಕಿ ಏನಿದೆ ಅದು 0 ಆಗುತ್ತೆ. ಹೀಗೇನೆ ನಾವು ಇಲ್ಲಿ ಏನನ್ನ ಗಮನಿಸ್ತೇವೆ ಅಂದ್ರೆ, ಉತ್ಪಾದನೆಯನ್ನ ಹೆಚ್ಚಿಸುತ್ತಾ ಹೋದಂತೆ ಅಕ್ಕಿಯ ಉತ್ಪಾದನೆಯನ್ನ ಹೆಚ್ಚಿಸ್ತಾ ಹೋದ್ರೆ ಬಟ್ಟೆಯ ಉತ್ಪಾದನೆ ಕಡಿಮೆ ಆಗುತ್ತೆ. ಮತ್ತೊಂದು ಕಡೆ ಬಟ್ಟೆಯ ಉತ್ಪಾದನೆಯನ್ನ ಹೆಚ್ಚಿಸ್ತಾ ಹೋದ್ರೆ ಅಕ್ಕಿಯ ಉತ್ಪಾದನೆ ಕಡಿಮೆ ಆಗ್ತದೆ. ಇದಕ್ಕೆ ಕಾರಣ ನಮ್ಮ ಸಂಪನ್ಮೂಲಗಳು ಸೀಮಿತವಾಗಿರುವುದು. ಹೀಗಾಗಿ ಒಂದು ವಸ್ತುವಿನ ಉತ್ಪಾದನೆಯನ್ನ ಹೆಚ್ಚಿಸಲು ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನ ಕಡಿಮೆ ಮಾಡಬೇಕಾಗುತ್ತೆ. ಇದೇ ಉತ್ಪಾದನಾ ಸಾಧ್ಯತಾ ರೇಖೆಯ ಪ್ರಮುಖ ಅರ್ಥವಾಗಿರುತ್ತೆ. ಈಗ ಉತ್ಪಾದನಾ ಸಾಧ್ಯತಾ ರೇಖೆ
ಅಗತ್ಯ ಏನು ಅನ್ನೋದನ್ನ ನೋಡೋಣ. ಅಂದ್ರೆ ಅಗತ್ಯತೆಗಳು, ಇದ್ರದ್ದು ಅಗತ್ಯ ಏನಿರುತ್ತೆ ಅಂತ ನೋಡೋದಾದ್ರೆ, ಒಂದು, ದೇಶದ ಸಂಪನ್ಮೂಲಗಳು ಸೀಮಿತವಾಗಿರುತ್ತೆ. ಹಾಗಾಗಿ ದೇಶವು ಯಾವ ವಸ್ತುವನ್ನ ಎಷ್ಟು ಉತ್ಪಾದಿಸಬೇಕು ಎಂಬುದನ್ನ ನಿರ್ಧರಿಸಬೇಕು. ಮೊದಲಿಗೆ ದೇಶದಲ್ಲಿ ಆಹಾರದ ಕೊರತೆ ಇದ್ರೆ ಅಕ್ಕಿ ಉತ್ಪಾದನೆಗೆ ಹೆಚ್ಚು ಸಂಪನ್ಮೂಲಗಳಲ್ಲಿ ಬಳಸಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಆದ್ರೆ ಹಾಗೆ ಮಾಡಿದಾಗ ಬಟ್ಟೆ ಉತ್ಪಾದನೆಗೆ ಬಳಸುವ ಸಂಪನ್ಮೂಲ ಕಡಿಮೆ ಆಗುತ್ತೆ. ಆದ್ರಿಂದ ಉತ್ಪಾದನಾ ಸಾಧ್ಯತೆ ರೇಖೆ ನಮ್ಗೆ ಆಯ್ಕೆ ಮಾಡುವ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಯಾವ್ದನ್ನ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಮ್ಗೆ ಈ ಒಂದು ಉತ್ಪಾದನಾ ಸಾಧ್ಯತೆ ರೇಖೆ ಮುಖಾಂತರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಅರ್ಥಶಾಸ್ತ್ರದ ಒಂದು ಪ್ರಮುಖ ವಿಷಯ ಬರ್ತದೆ, ಅಂದ್ರೆ ಅವಕಾಶ ವೆಚ್ಚ, ಅಪಾರ್ಚುನಿಟಿ ಕಾಸ್ಟ್ ಅನ್ನುವಂತ ವಿಷಯ ಇಲ್ಲಿ ಕೂಡ ಬರುತ್ತೆ. ಅವಕಾಶ ವೆಚ್ಚವನ್ನ ತುಂಬಾ ಸುಲಭವಾಗಿ ಹೇಳೋದಾದ್ರೆ, ನಮ್ಮ ಬಳಿ 500 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಈಗ 500ರಲ್ಲಿ ಒಂದು ಪುಸ್ತಕ ಖರೀದಿಸಿದ್ರೆ ಅದೇ ಹಣದಲ್ಲಿ ಇನ್ನೊಂದು ವಸ್ತುವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ನೀವು ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಿ, ಅಂದ್ರೆ ಆ ಆಯ್ಕೆಯಿಂದ ನೀವು ಬಿಟ್ಟುಕೊಟ್ಟ ಮುಂದಿನ ಅತ್ಯುತ್ತಮ ಅವಕಾಶವೇ ಅವಕಾಶ ವೆಚ್ಚ ಆಗಿರುತ್ತೆ. ಅಂದ್ರೆ ನಾವು 500 ರೂಪಾಯಿ ಖರ್ಚು ಮಾಡ್ತೇವೆ ಒಂದು ಪುಸ್ತಕಕ್ಕೆ, ಇಲ್ಲೊಂದು ವಸ್ತುವನ್ನು ಖರೀದಿಸಲು ನಮ್ಗೆ ಆಗುದಿಲ್ಲ. ಆಗ ನಾವು ಆಯ್ಕೆಯನ್ನ ಬಿಟ್ಬಿಡ್ತೀವಿ ಬೇಡ ಅಂತ. ಅಂತಹ ಸಂದರ್ಭದಲ್ಲಿ ನಮ್ಗೆ ಇನ್ನೊಂದು ತಗೊಳ್ಳಿಕ್ಕೆ ಅವಕಾಶ ಏನ್ ಸಿಗುತ್ತೆ, ಅದೇ ಅವಕಾಶ ವೆಚ್ಚ ಆಗಿರುತ್ತೆ. ಅದೇ ರೀತಿ ಉತ್ಪಾದನೆಯಲ್ಲೂ ಹಾಗೆ ಆಗುವುದು. ಒಂದು ದೇಶ ಅಕ್ಕಿ ಹೆಚ್ಚು ಉತ್ಪಾದಿಸಲು ತನ್ನ ಸಂಪನ್ಮೂಲಗಳನ್ನ ಬಳಸಿದ್ರೆ ಬಟ್ಟೆಯ ಉತ್ಪಾದನೆಯಲ್ಲಿ ಕೆಲವು ಪ್ರಮಾಣವನ್ನ ಬಿಟ್ಕೊಡ್ಬೇಕಾಗತ್ತೆ. ಆ ಬಿಟ್ಟುಕೊಟ್ಟ ಉತ್ಪಾದನೆಯೇ ಅವಕಾಶ ವೆಚ್ಚದ ಕಲ್ಪನೆಯನ್ನ ನಮ್ಗೆ ತೋರಿಸುತ್ತೆ. ಅಂದ್ರೆ ಯಾವುದು ಬಿಟ್ಕೊಡ್ತೀವಲ್ವ ನಾವು, ಅದು ಅವಕಾಶದ ವೆಚ್ಚದ ಪರಿಕಲ್ಪನೆ ನಮ್ಗೆ ಅರ್ಥ ಮಾಡಿಸುತ್ತೆ. ಹೀಗಾಗಿ ಉತ್ಪಾದನಾ ಸಾಧ್ಯತೆ ರೇಖೆ ಮತ್ತೆ ಅವಕಾಶ ವೆಚ್ಚಕ್ಕೆ ಬಹಳ ನಿಕಟವಾದ ಸಂಬಂಧ ಇರುತ್ತೆ. ಈಗ ಉತ್ಪಾದನಾ ಸಾಧ್ಯತೆ ರೇಖೆಯ ಊಹೆಗಳು, ಅಸಂಪ್ಷನ್ ಗಳನ್ನ ನೋಡುದಾದ್ರೆ, ಉತ್ಪಾದನಾ ಸಾಧ್ಯತೆ ರೇಖೆ ಅಸಂಪ್ಷನ್ ಅನ್ನ ನೋಡುದಾದ್ರೆ, ನೀವು ಎಕ್ಸಾಮ್ ನಲ್ಲಿ ನಾನು ಹೇಗೆ ಕೊಟ್ಟಿದ್ದೀನಿ ನಿಮ್ಗೆ ಉತ್ಪಾದನಾ ಸಾಧ್ಯತೆ ರೇಖೆ ಅಂತ ಬಂದಾಗ ನಾನು ಏನ್ ಹೇಳಿದ್ದೀನಿ ಇಷ್ಟನ್ನೇ ಅರ್ಥ ಮಾಡ್ಕೊಂಡು ಪಾಯಿಂಟ್ ಅನ್ನ ಬರ್ಕೊಂಡು ಇಷ್ಟನ್ನೇ ಎಕ್ಸಾಮ್ ಅಲ್ಲಿ ಬರ್ದ್ರೆ ಕೂಡ ನಿಮ್ಗೆ ಎಷ್ಟು ಚೆನ್ನಾಗಿ ಬರೀತೀರೋ ಅಷ್ಟು ಮಾರ್ಕ್ಸ್ ಅನ್ನ ಸಿಗುತ್ತೆ. ಮೊದಲನೆಯದು ಉತ್ಪಾದನಾ ಸಾಧ್ಯತೆ ರೇಖೆ ಅಸಂಪ್ಷನ್ ಗಳನ್ನ ಹೇಳುದಾದ್ರೆ, ಸಂಪನ್ಮೂಲಗಳು ಸೀಮಿತವಾಗಿವೆ ಎಂದು ಪರಿಗಣಿಸಲಾಗ್ತದೆ, ಮೊದಲನೆಯ ಪಾಯಿಂಟ್. ಎರಡನೆಯದು, ಆರ್ಥಿಕತೆಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸಲಾಗ್ತದೆ ಎಂದು ಪರಿಗಣಿಸಲಾಗುತ್ತದೆ. 3, ಸಾಮಾನ್ಯವಾಗಿ 2 ವಸ್ತುಗಳನ್ನ ಮಾತ್ರ ಉತ್ಪಾದಿಸಲಾಗುತ್ತದೆ ಎಂದು ಪರಿಗಣಿಸಲಾಗ್ತದೆ. 4, ನಿರ್ದಿಷ್ಟ ಅವಧಿಯಲ್ಲಿ ತಂತ್ರಜ್ಞಾನ ಸ್ಥಿರವಾಗಿದೆ ಎಂದು ಪರಿಗಣಿಸಲಾಗ್ತದೆ. 5, ಸಂಪನ್ಮೂಲಗಳನ್ನ ಒಂದು ವಸ್ತುವಿನ ಉತ್ಪಾದನೆಯಿಂದ ಮತ್ತೊಂದು ವಸ್ತುವಿನ ಉತ್ಪಾದನೆಗೆ ವರ್ಗಾಯಿಸಬಹುದು ಎಂದು ಪರಿಗಣಿಸಲಾಗ್ತದೆ. ಇದಿಷ್ಟು ಕೂಡ ಅಸಂಪ್ಷನ್ ಊಹೆಗಳಾಗಿರುತ್ತೆ. ಈ ಊಹೆಗಳ ಸಹಾಯದಿಂದ ನಾವು ಉತ್ಪಾದನಾ ಸಾಧ್ಯತೆ ರೇಖೆಗಳನ್ನ ಅರ್ಥ ಮಾಡ್ಕೊಳ್ಬಹುದು. ಈಗ ನಾವು ಉತ್ಪಾದನಾ ಸಾಧ್ಯತೆ ರೇಖೆಗಳ ಲಕ್ಷಣಗಳು ಏನೆಲ್ಲ ಅಂತ ನೋಡೋಣ. ಮೊದಲನೆಯ ಲಕ್ಷಣ ಅಂದ್ರೆ, ಇದು ಸಾಮಾನ್ಯವಾಗಿ ಎಡ ಅಂದ್ರೆ ಮೇಲಿನಿಂದ ಬಲ ಕೆಳಕ್ಕೆ ಇಳಿಯುತ್ತದೆ. ಯಾಕೆಂದ್ರೆ ಒಂದು ವಸ್ತುವಿನ ಉತ್ಪಾದನೆಯನ್ನ ಹೆಚ್ಚಿಸಿದಾಗ ಮತ್ತೊಂದು ವಸ್ತುವಿನ ಉತ್ಪಾದನೆ ಕಡಿಮೆ ಆಗುತ್ತದೆ. ಅಂದ್ರೆ ಅಕ್ಕಿ ಹೆಚ್ಚಾದ್ರೆ ಬಟ್ಟೆ ಕಡಿಮೆ ಆಗ್ತದೆ ಉತ್ಪಾದನೆ, ಬಟ್ಟೆ ಹೆಚ್ಚಾದ್ರೆ ಅಕ್ಕಿ ಉತ್ಪಾದನೆ ಕಡಿಮೆ ಆಗ್ತದೆ. ಹಾಗಾಗಿ ಇದ್ರ ರೇಖೆ ಯಾವಾಗ್ಲೂ ಕೆಳಕ್ಕೆ ಇಳಿಯುತ್ತೆ. ಇನ್ನು ಎರಡನೇ ಲಕ್ಷಣ ಅಂದ್ರೆ, ಇದು ಸೀಮಿತ ಸಂಪನ್ಮೂಲಗಳನ್ನ ತೋರಿಸುತ್ತೆ. ನಮ್ಮ ಬಳಿ ಸಂಪನ್ಮೂಲಗಳು ಅನಂತವಾಗಿದ್ರೆ ಉತ್ಪಾದನಾ ಸಾಧ್ಯತೆ ರೇಖೆ ಅವಶ್ಯಕತೆ ನಮ್ಗೆ ಇರುವುದಿಲ್ಲ. ಆದ್ರೆ ನಮ್ಗೆ ಇಲ್ಲಿ ಸೀಮಿತವಾಗಿರುವುದರಿಂದ ಸಂಪನ್ಮೂಲಗಳು ಉತ್ಪಾದನಾ ಸಾಧ್ಯತೆ ರೇಖೆಯ ಅವಶ್ಯಕತೆ ಇರುತ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಇದು ಎರಡನೇ ಲಕ್ಷಣ ಆಯ್ತು. ಇನ್ನು ಮೂರನೇ ಲಕ್ಷಣ ಅಂದ್ರೆ, ಇದು ಆಯ್ಕೆಯನ್ನ ತೋರಿಸುತ್ತದೆ. ಯಾವ ವಸ್ತುವನ್ನ ಹೆಚ್ಚು ಉತ್ಪಾದಿಸಬೇಕು ಮತ್ತೆ ಯಾವ ವಸ್ತುವನ್ನ ಕಡಿಮೆ ಉತ್ಪಾದಿಸಬೇಕು ಎನ್ನುವಂತ ಆಯ್ಕೆಯನ್ನ ದೇಶ ಮಾಡ್ಬೇಕಾಗುತ್ತೆ ಉತ್ಪಾದನಾ ಸಾಧ್ಯತೆ ರೇಖೆ ಮುಖಾಂತರ. ಇನ್ನು ನಾಲ್ಕನೆಯ ಲಕ್ಷಣವೆಂದ್ರೆ, ಇದು ಅವಕಾಶ ವೆಚ್ಚವನ್ನ ತೋರುತ್ತದೆ. ಒಂದು ವಸ್ತುವನ್ನ ಹೆಚ್ಚು ಪಡೆಯಲು ಮತ್ತೊಂದು ವಸ್ತುವನ್ನ ಕೆಲವು ಪ್ರಮಾಣದಲ್ಲಿ ತ್ಯಜಿಸಬೇಕಾಗ್ತದೆ ಎನ್ನುವುದೇ ಇಲ್ಲಿ ಅವಕಾಶ ವೆಚ್ಚ ಆಗಿರುತ್ತೆ. ಇನ್ನು ಐದನೆಯದು ಲಕ್ಷಣ ಹೇಳೋದಾದ್ರೆ, ಇದು ಸಂಪನ್ಮೂಲಗಳ ಸಮರ್ಥ ಬಳಕೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ಉತ್ಪಾದನಾ ಸಾಧ್ಯತಾ ರೇಖೆಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಉತ್ಪಾದನಾ ಸಾಧ್ಯತಾ ರೇಖೆಯ ಪ್ರಾಮುಖ್ಯತೆಯನ್ನು ನೋಡುವುದಾದ್ರೆ, ಉತ್ಪಾದನಾ ಸಾಧ್ಯತಾ ರೇಖೆ ಅರ್ಥಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಮೊದಲನೆಯದಾಗಿ ಇದು ಸಂಪನ್ಮೂಲಗಳ ಕೊರತೆಯನ್ನ ಅರ್ಥ ಮಾಡಿಸ್ತದೆ ಅಥವಾ ವಿವರಿಸ್ತದೆ. ಎರಡನೆಯದು, ಇದು ಆಯ್ಕೆಯ ಸಮಸ್ಯೆಯನ್ನ ವಿವರಿಸುತ್ತದೆ. 3, ಇದು ಅವಕಾಶ ವೆಚ್ಚವನ್ನ ಅರ್ಥ ಮಾಡಿಕೊಡುತ್ತೆ. 4ನೇದು, ಇದು ಸಂಪನ್ಮೂಲಗಳ ಸಮರ್ಥ ಬಳಕೆಯನ್ನ ತಿಳಿಸ್ತದೆ. 5ನೇಯದು, ಒಂದು ವಸ್ತುವಿನ ಉತ್ಪಾದನೆಯನ್ನ ಹೆಚ್ಚಿಸಿದಾಗ ಮತ್ತೊಂದು ವಸ್ತುವಿನ ಉತ್ಪಾದನೆ ಮೇಲೆ ಆಗುವ ಪರಿಣಾಮವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಉತ್ಪಾದನಾ ಸಾಧ್ಯತೆ ರೇಖೆ ಹೆಲ್ಪ್ ಮಾಡುತ್ತೆ. ಇನ್ನು 6ನೇಯದಾಗಿ, ತಂತ್ರಜ್ಞಾನ ಸಂಪನ್ಮೂಲಗಳ ಹೆಚ್ಚಳದಿಂದ ದೇಶದ ಸಾಮರ್ಥ್ಯ ಹೇಗೆ ಹೆಚ್ಚಾಗ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಇಡೀ ಒಂದು ವಿಷಯದಲ್ಲಿ ನಾವು ಒಂದು ಉದಾಹರಣೆ ಮುಖಾಂತರ ಇದನ್ನೆಲ್ಲ ನೆನಪಿಟ್ಕೊಳ್ಳೋದಾದ್ರೆ, ಒಂದು ದೇಶದ ಬಳಿ ಸೀಮಿತ ಸಂಪನ್ಮೂಲಗಳಿರುತ್ತೆ. ಆ ದೇಶ ಒಂದು ಅಕ್ಕಿ ಅಥವಾ ಬಟ್ಟೆಯನ್ನು ಉತ್ಪಾದಿಸ್ತದೆ ಅನ್ಕೊಳ್ಳೋಣ. ಎಲ್ಲ ಸಂಪನ್ಮೂಲಗಳನ್ನ ಅಕ್ಕಿಯನ್ನ ಬೆಳಿಲಿಕ್ಕೆ ಬಳಸ್ಕೊಂಡ್ರೆ ಬಟ್ಟೆಯ ಉತ್ಪಾದನೆ ಕಡಿಮೆ ಆಗ್ತದೆ. ಎಲ್ಲ ಸಂಪನ್ಮೂಲಗಳನ್ನ ಬಟ್ಟೆಗೆ ಬಳಸ್ಕೊಂಡ್ರೆ ಅಲ್ಲಿ ಅಕ್ಕಿಯ ಉತ್ಪಾದನೆ ಕಡಿಮೆ ಆಗುತ್ತೆ. ಎರಡಕ್ಕೂ ಸಂಪನ್ಮೂಲಗಳನ್ನ ಹಂಚಿದ್ರೆ ಅಕ್ಕಿ ಮತ್ತೆ ಬಟ್ಟೆಯ ವಿವಿಧ ಸಂಯೋಜನೆಗಳನ್ನ ನಾವು ಪಡಿಬಹುದು. ಈ ವಿವಿಧ ಗರಿಷ್ಠ ಉತ್ಪಾದನಾ ಸಂಯೋಜನೆ
ಸಂಯೋಜನೆಗಳನ್ನ ತೋರಿಸುವಂತಹ ರೇಖೆಯೇ ಉತ್ಪಾದನಾ ಸಾಧ್ಯತಾ ರೇಖೆಯಾಗಿರುತ್ತೆ. ಇಲ್ಲಿ ನಮ್ಗೆ 4 ವಿಷಯಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಒಂದು, ಸೀಮಿತವಾದ ಸಂಪನ್ಮೂಲ ಇರುತ್ತೆ, ಆಯ್ಕೆಗಳಿರುತ್ತೆ, ಮತ್ತೆ ಅವಕಾಶ ಮತ್ತೆ ಸಮರ್ಥ ಉತ್ಪಾದನೆ ಇರುತ್ತೆ. ಇದೇ ಉತ್ಪಾದನಾ ಸಾಧ್ಯತಾ ರೇಖೆ ಸಂಪೂರ್ಣ ಮೂಲಭೂತ ವಿಚಾರ ಆಗಿರುತ್ತೆ. ಸೊ ಈಗ ಎಕ್ಸಾಮ್ ನಲ್ಲಿ ನಮ್ಗೆ ಕೇಳಿದಾಗ ನಾವು ಏನ್ ಬರೀಬಹುದು ಸಾಧ್ಯತಾ ರೇಖೆ ಬಗ್ಗೆ ಅಂದ್ರೆ, ಸೀಮಿತ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಮತ್ತೆ ಸಮರ್ಥಕವಾಗಿ ಬಳಸಿಕೊಂಡು 2 ವಸ್ತುಗಳನ್ನ ಉತ್ಪಾದಿಸಬಹುದಾದ ವಿವಿಧ ಗರಿಷ್ಠ ಉತ್ಪಾದನಾ ಸಂಯೋಜನೆಗಳನ್ನ ತೋರಿಸುವಂತಹ ರೇಖೆಯೇ ಉತ್ಪಾದನಾ ಸಾಧ್ಯತಾ ರೇಖೆ ಎಂದು ಕರೀತಾರೆ. ಇಂಗ್ಲಿಷ್ ನಲ್ಲಿ ಇದನ್ನ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಕರೀತಾರೆ, PPC. ಆದ್ರಿಂದ ಸುಲಭವಾಗಿ ಹೇಳೋದಾದ್ರೆ ನಮ್ಮ ಸಂಪನ್ಮೂಲಗಳು ಸೀಮಿತ, ಹಾಗಾಗಿ ನಾವು ಆಯ್ಕೆ ಮಾಡ್ಬೇಕಾಗತ್ತೆ ಯಾವ್ದನ್ನ ಎಷ್ಟೆಷ್ಟು ಎಂದು. ಹಾಗೆ ಒಂದು ವಸ್ತುವನ್ನ ಹೆಚ್ಚು ಉತ್ಪಾದಿಸಿದ್ರೆ ಇನ್ನೊಂದು ವಸ್ತುವನ್ನ ಕಡಿಮೆ ಉತ್ಪಾದನೆ ಮಾಡ್ಬೇಕಾಗ್ತದೆ. ವಿವಿಧ ವಸ್ತುಗಳ ಉತ್ಪಾದನಾ ಸಾಧ್ಯತೆಗಳನ್ನ ತೋರಿಸಿದ ಉತ್ಪಾದನಾ ಸಾಧ್ಯತಾ ರೇಖೆ ಆಗಿರುತ್ತೆ. ಸೊ ಓವರ್ ಆಲ್ ಈಗ ಒಂದ್ಸಲ ರಿವಿಷನ್ ಟೈಪ್ ನಾವು ಹೇಳೋದಾದ್ರೆ, ಮೊದಲಿಗೆ ಉತ್ಪಾದನಾ ಸಾಧ್ಯತೆ ರೇಖೆ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಅದಕ್ಕೊಂದು ಎಕ್ಸಾಂಪಲ್ ಮುಖಾಂತರ ಅಕ್ಕಿ ಮತ್ತೆ ನೀವು ಬಟ್ಟೆ ಅಂತ ಉದಾಹರಣೆ ಮುಖಾಂತರ ನಿಮ್ಗೆ ಏನ್ ಅರ್ಥ ಆಗಿದೆ ಅದನ್ನ ಡೀಪ್ ಆಗಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ನಂತರ ಉತ್ಪಾದನಾ ಸಾಧ್ಯತೆ ರೇಖೆ ಪ್ರಮುಖ ಅರ್ಥ ಏನು ಅಂತ ಬರಿಬೇಕಾಗ್ತದೆ. ಹಾಗೇನೆ ಇಲ್ಲಿ ಅವಕಾಶ ವೆಚ್ಚ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಪರ್ಚುನಿಟಿ ಕಾಸ್ಟ್ ಅಂತ ಬರುತ್ತೆ. ಆ ಒಂದು ವಿಷಯದ ಬಗ್ಗೆ ನೀವು ಸ್ವಲ್ಪ ಅರ್ಥ ಮಾಡಿ ಬರಿಬೇಕಾಗ್ತದೆ. ಹಾಗೆ ಉತ್ಪಾದನಾ ಸಾಧ್ಯತೆ ರೇಖೆಯ ಕೆಲವು ಅಸಂಪ್ಷನ್ ಗಳೇನಿರುತ್ತೆ, ನಾನು ಈಗಾಗಲೇ ಹೇಳಿದ್ದೀನಿ. ಉತ್ಪಾದನಾ ಅಸಂಪ್ಷನ್ ಏನು, ಸಂಪನ್ಮೂಲಗಳು ಸೀಮಿತವಾಗಿರುತ್ತೆ, ಆರ್ಥಿಕತೆಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಬೇಕಾಗುತ್ತೆ, ಸಾಮಾನ್ಯವಾಗಿ 2 ವಸ್ತುಗಳನ್ನು ಮಾತ್ರ ಉತ್ಪಾದಿಸಬೇಕಾಗ್ತದೆ, ಮತ್ತೆ ನಿರ್ದಿಷ್ಟ ಅವಧಿಯಲ್ಲಿ ತಂತ್ರಜ್ಞಾನ ಸ್ಥಿರವಾಗಿದೆ ಎಂದು ಪರಿಗಣಿಸುತ್ತದೆ. ಇನ್ನು 5, ಸಂಪನ್ಮೂಲಗಳನ್ನ ಒಂದು ವಸ್ತುವಿನ ಉತ್ಪಾದನೆಯಿಂದ ಮತ್ತೊಂದು ವಸ್ತುವಿನ ಉತ್ಪಾದನೆಗೆ ವರ್ಗಾಯಿಸಬಹುದು ಎಂದು ಪರಿಗಣಿಸ್ತಾರೆ. ಇದಿಷ್ಟು ಕೂಡ ಅಸಂಪ್ಷನ್ ಆಗಿರುತ್ತೆ. ಹಾಗೇನೆ ಉತ್ಪಾದನಾ ಸಾಧ್ಯತೆ ರೇಖೆಯ ಲಕ್ಷಣಗಳನ್ನ ಕೂಡ ನಾವಿಲ್ಲಿ ಬರಿಬೇಕಾಗ್ತದೆ. ಉತ್ಪಾದನಾ ಸಾಧ್ಯತೆ ರೇಖೆಯ ಲಕ್ಷಣಗಳು, ಹಾಗೇನೆ ಅದರ ನಂತರ ಉತ್ಪಾದನಾ ಸಾಧ್ಯತಾ ರೇಖೆಯ ಪ್ರಾಮುಖ್ಯತೆಯನ್ನ ಕೂಡ ನೀವು ಬರಿಬೇಕಾಗ್ತದೆ. ಇದಿಷ್ಟನ್ನು ನೀವು ಎಕ್ಸಾಮ್ ಅಲ್ಲಿ ಬರೀರಿ. ಹಾಗೆ ಬುಕ್ಸ್ ಇದ್ದವರು ಬುಕ್ ಅಲ್ಲಿ ಇರುವಂತಹ ವಿಷಯಗಳನ್ನ ಕೂಡ ಸ್ವಲ್ಪ ಸೇರಿಸಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ನಾನು ಇದಿಷ್ಟು ನಿಮ್ಗೆ ಸರಳವಾಗಿ ಉತ್ಪಾದನಾ ಸಾಧ್ಯತಾ ರೇಖೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿ ಹೇಳಿದ್ದೀನಿ ಈಸಿಯೆಸ್ಟ್ ವೇ ಅಲ್ಲಿ. ಸೊ ಬುಕ್ ಇದ್ದವರು ಅದನ್ನ ಈ ಗ್ರಾಫ್ ಗಳ ಮುಖಾಂತರ, ಈ ಗ್ರಾಫ್ ಈಗ ಅಕ್ಕಿ ನಾವು ಅಲ್ಲಿ ನಾನು ನಿಮ್ಗೆ ಏನು ಅಕ್ಕಿ ಮತ್ತೆ ಬಟ್ಟೆ ಉದಾಹರಣೆ ಕೊಟ್ರೆ, ಇಲ್ಲಿ ಬುಕ್ ಅಲ್ಲಿ ಗೋಧಿ ಮತ್ತೆ ಉಕ್ಕಿನ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಈ ತರ ಒಂದು ಗ್ರಾಫ್ ಅನ್ನ ಕೂಡ ನೀವು ಮಾಡಿ, ಈ ಗ್ರಾಫ್ ಅನ್ನ ನಾನು ನಿಮ್ಗೆ ಹಿಡಿತೀನಿ, ಈ ತರ ಒಂದು ಗ್ರಾಫ್ ಮಾಡಿ ಅದನ್ನ ಬರಿತಾ ಹೋಗ್ಬೋದು, ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೋದು. ಮತ್ತೆ ಇದರ ಬಗ್ಗೆ ಇನ್ನೂ ಮಾಹಿತಿಗಳು ಬೇಕಿದ್ದಲ್ಲಿ ಬುಕ್ಸ್ ಇದ್ದವರು ಬುಕ್ ಅನ್ನ ನೋಡಿ ಕೂಡ ಬರಿಬಹುದು. ಇದಿಷ್ಟು ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಈಸಿಯೆಸ್ಟ್ ವೇಲಿ ಅರ್ಥ ಮಾಡಿಸುವಂತ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.